ಹಾಸನದ ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಬಿಸಿಲೆ ಘಾಟಿ ರಾಜ್ಯ ಹೆದ್ದಾರಿಯಲ್ಲೂ ಕೂಡ ಭೂಕುಸಿತ ಸಂಭವಿಸಿದೆ. ಹೆದ್ದಾರಿ 85ರ ಅಡ್ಡಹೊಳೆ ಸಮೀಪ ರಸ್ತೆಗೆ ಮಣ್ಣು ಕುಸಿದಿದೆ. ಕಂದಾಯ ಇಲಾಖೆ ಸಿಬ್ಬಂದಿಯಿಂದ ಮಣ್ಣು ತೆರವು ಮಾಡುವಂಥ ಕಾರ್ಯ ನಡೀತಾ ಇದೆ. 6 ಗಂಟೆಗಳ ಬಳಿಕ ವಾಹನ ಸಂಚಾರ ಆರಂಭ ಆಗಿದೆ. 6 ಗಂಟೆಗಳ ಬಳಿಕ ಅಲ್ಲಿಗೆ ಘಾಟಿ ರಸ್ತೆ ಅತ್ಯಂತ ಕಿರಿದಾದ ರಸ್ತೆ. ವಾಹನಗಳ ಅನೇಕ ಬಾರಿ ವಾಹನ ದಟ್ಟಣೆ ಉಂಟಾಗುತ್ತೆ, ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಈ ರೀತಿ ಘಟನೆ ಸಂಭವಿಸ್ತು ಅಂತ ಹೇಳಿದ್ರೆ ಮತ್ತಷ್ಟು ಕಿರಿಕಿರಿ ಆಗುತ್ತೆ. ನೋಡ್ತಾ ಇದ್ದೀರಿ, ಅಡ್ಡಹೊಳೆ ಸಮೀಪದಲ್ಲಿ ಗುಡ್ಡ ಕುಸಿತವಾಗಿದೆ. ಮರಗಳು ರಸ್ತೆಗೆ ಬಿದ್ದಿದ್ದಾವೆ, ಮಣ್ಣು ಕೂಡ ರಸ್ತೆಗೆ ಬಿದ್ದಿದೆ. ಅದನ್ನು ತೆರವುಗೊಳಿಸಲಿಕ್ಕೆ 6 ಗಂಟೆ ಬೇಕಾಗಿದೆ. ಆನಂತರದಲ್ಲಿ ಬೆಂಗಳೂರಿನಿಂದ ಕಡಲ ತಡಿಯ ಜಿಲ್ಲೆಗಳಿಗೆ ಹೋಗುವಂಥ ಈ ರಸ್ತೆ ಮತ್ತೆ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ.